ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ಜ್ಞಾನಕಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನಾವು PSI 2002ರ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಪ್ರಾರಂಭ ಮಾಡೋಣ ಇವತ್ತಿನ ಕ್ಲಾಸನ್ನು. ಪ್ರಶ್ನೆ 1. ಭಾರತದ ಸಂವಿಧಾನದಡಿ ಇದು ನಾಗರಿಕರ ಮೂಲಭೂತ ಕರ್ತವ್ಯವಲ್ಲ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು. ನೆಕ್ಸ್ಟ್ ಕ್ವಶನ್ 2. ಸರ್ಕಾರದ ಸ್ವರೂಪವನ್ನು ಭಾರತದ ಸಂವಿಧಾನ ಯಾವ ದೇಶದಿಂದ ಎರವಲು ಪಡೆದಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರಿಟನ್. ನೆಕ್ಸ್ಟ್ ಕ್ವಶನ್ 3. ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ರಾಷ್ಟ್ರಪತಿಗೆ. ನೆಕ್ಸ್ಟ್ ಕ್ವಶನ್ 4. ರಾಜ್ಯಸಭೆಯ ಸದಸ್ಯತ್ವ ಅವಧಿ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, 6 ವರ್ಷ. ನೆಕ್ಸ್ಟ್ ಕ್ವಶನ್ 5. ಭಾರತದ ಸಂವಿಧಾನದಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣಾ ಅಧಿಕಾರ ಯಾರಿಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್. ಪಾಕಿಸ್ತಾನದ ಈಗಿನ ಪ್ರಧಾನಮಂತ್ರಿ ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಮೀರ್ ಜಾಫರುಲ್ಲಾ ಜಮಾಲಿ. ಇದರಲ್ಲಿ ಸರಿಯಾದ ಉತ್ತರ ಓಕೆ. ನೆಕ್ಸ್ಟ್ ಕ್ವಶನ್ 7. 2001ನೇ ಸಾಲಿನ ದಾದಾಬಾಯಿ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಎಸ್ ಚೋಪ್ರಾ. 2024ರಲ್ಲಿ ಮಿಥುನ್ ಚಕ್ರವರ್ತಿ ಅವರು ಪಡೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ 8. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸರ್ಕಾರ ರಚಿಸಿರುವುದು? ಇದರಲ್ಲಿ ಸರಿಯಾದ ಉತ್ತರ PDP ಮತ್ತು ಕಾಂಗ್ರೆಸ್. ನೆಕ್ಸ್ಟ್ ಕ್ವಶನ್ 9. 86ನೇ ಸಂವಿಧಾನದ ತಿದ್ದುಪಡಿ ಆದಾಗ ಮೂಲಭೂತ ಹಕ್ಕು ಆಗಿದ್ದು? ಇದರಲ್ಲಿ ಆಪ್ಷನ್ ಎ, ಸರಿಯಾದ ಉತ್ತರ ಆಪ್ಷನ್ ಎ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ನೆಕ್ಸ್ಟ್ ಕ್ವಶನ್ 10. ಅಂಟಾರ್ಟಿಕಾದಲ್ಲಿರುವ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಮೈತ್ರಿ. ನೆಕ್ಸ್ಟ್ ಕ್ವಶನ್ 11. ಯಾವ ರೀತಿ ಮಣ್ಣು ನೆನೆದಾಗ ಉಬ್ಬುತ್ತದೆ ಮತ್ತು ಒಣಗಿದಾಗ ಬಿರಿಯುತ್ತದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಕಪ್ಪು ಮಣ್ಣು. ನೆಕ್ಸ್ಟ್ ಕ್ವಶನ್ 12. ತಮಿಳುನಾಡಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬರುವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಈಶಾನ್ಯ ಮಾರುತಗಳಿಂದ. ನೆಕ್ಸ್ಟ್ ಕ್ವಶನ್ 13. ಮೌಂಟ್ ಎಟ್ನಾ ಜೀವಂತ ಜ್ವಾಲಾಮುಖಿ ಎಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಸಿಸಿಲಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್ 14. ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ಬೀಸುವ ಬಿಸಿಗಾಳಿಯ ಹೆಸರೇನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಲೂ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಲೂ. ನೆಕ್ಸ್ಟ್ ಕ್ವಶನ್ 15. ಅತ್ಯಂತ ಉದ್ದ ಸಮುದ್ರ ತೀರ ಹೊಂದಿದ ರಾಜ್ಯ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಗುಜರಾತ್. ನೆಕ್ಸ್ಟ್ ಕ್ವಶನ್ 16. ಕೆಳಗಿನ ಸರಣಿಯಲ್ಲಿ ಮುಂದೆ ಬರಬೇಕಾದದ್ದನ್ನು ಗುರುತಿಸಿ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ 17. 3 ಹೆಂಗಸರಲ್ಲಿ 2 ತಾಯಂದಿರು ಮತ್ತು 2 ಪುತ್ರಿಯರು. ಅವರಲ್ಲಿ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯವಳಿಗೆ ಸಂಬಂಧ ಏನಾಗಬೇಕು? ಇದರಲ್ಲಿ ಸಿ, ಆಪ್ಷನ್ ಮೊಮ್ಮಗಳು. ನೆಕ್ಸ್ಟ್ ಕ್ವಶನ್ 18. ಶುಕ್ರ ಗ್ರಹ ಬುಧ ಗ್ರಹಕ್ಕಿಂತ ಹೊಳಪಾಗಿದೆ. ಬುಧ ಗ್ರಹ ಗುರುಗ್ರಹಕ್ಕಿಂತ ಹೊಳಪಾಗಿಲ್ಲ. ಗುರುಗ್ರಹ ಶುಕ್ರ ಗ್ರಹಕ್ಕಿಂತ ಹೊಳಪಾಗಿದೆ, ಆದರೆ ಪ್ಲೂಟೋಗಿಂತ ಹೊಳಪಾಗಿಲ್ಲ. ಹಾಗಾದರೆ ಎಲ್ಲಕ್ಕಿಂತ ಹೊಳಪಾದದ್ದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಪ್ಲೂಟೋ ಗ್ರಹ. ನೆಕ್ಸ್ಟ್ ಕ್ವಶನ್ 19. ಮಳೆ ನೀರಿನಿಂದ ಒಂದು ಕೊಳ ಪೂರ್ಣ ತುಂಬಲು 20 ದಿನ ಬೇಕು. ನೀರಿನ ಮಟ್ಟ ಪ್ರತಿದಿನ ಇಮ್ಮಡಿಯಾಗುತ್ತಿದ್ದರೆ ಕೊಳ ಅರ್ಧ ತುಂಬಲು ಎಷ್ಟು ದಿನ ಬೇಕು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, 19 ದಿನ. ನೆಕ್ಸ್ಟ್ ಕ್ವಶನ್ 20. ಒಂದು ರಸ್ತೆ ಅಪಘಾತವಾದ ಸ್ಥಳಕ್ಕೆ ಆಗ ತಾನೇ ಬಂದಿದ್ದೀರಿ. ಗುಂಪಿನಲ್ಲಿ ಕೆಲವರು ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡುತ್ತಾರೆ. ನೀವು ಗಾಯಾಳುಗಳನ್ನು ನೋಯಿಸಿದ್ದಕ್ಕಾಗಿ ದ್ವೇಷಿಸುತ್ತಾರೆ. ಆಗ ನಿಮ್ಮ ಪ್ರಪ್ರಥಮ ಕರ್ತವ್ಯವೇನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ನೀಡುವುದು. ನೆಕ್ಸ್ಟ್ ಕ್ವಶನ್ 21. ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಗೆ ಇದು ಪರಿಹಾರ ಪಡೆಯುವ ಮಾರ್ಗ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಆಜ್ಞಾ ಪತ್ರ ಹೊರಡಿಸುವುದು. ನೆಕ್ಸ್ಟ್ ಕ್ವಶನ್ 22. ಭಾರತದ ಸಂವಿಧಾನದ ಅಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ತೊಡೆದುಹಾಕಿದ್ದು ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಆರ್ಟಿಕಲ್ 17. ನೆಕ್ಸ್ಟ್ ಕ್ವಶನ್ 23. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ತತ್ವ ಒಳಗೊಂಡಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ತತ್ವಗಳು. ಪ್ರಶ್ನೆ 24. ಭಾರತದಲ್ಲಿ ರಾಜಕೀಯದತ್ತ ಅಧಿಕಾರದ ಮೂಲ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಜೆಗಳು. ನೆಕ್ಸ್ಟ್ ಕ್ವಶನ್ 25. ಪಂಚಾಯತ್ ರಾಜ್ ಈ ತತ್ವಗಳ ಮೇಲೆ ನಿಂತಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಜಾತಾಂತ್ರಿಕ ವಿಕೇಂದ್ರೀಕರಣ ಮೇಲೆ ನಿಂತಿದೆ. ನೆಕ್ಸ್ಟ್ ಕ್ವಶನ್ 26. ಇತ್ತೀಚೆಗೆ ನೊಬೆಲ್ ಬಹುಮಾನ ಪಡೆದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಜಿಮ್ಮಿ ಕಾರ್ಟರ್. ನೆಕ್ಸ್ಟ್ ಕ್ವಶನ್ 27. 2002ನೇ ಸಾಲಿನಲ್ಲಿ ವಿಂಬಲ್ಡನ್ ಮಹಿಳಾ ಪ್ರಶಸ್ತಿ ಗೆದ್ದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಸೆರೆನಾ ವಿಲಿಯಮ್ಸ್. ನೆಕ್ಸ್ಟ್ ಕ್ವಶನ್ 28. ಬುಸಾನ್ ಏಷ್ಯಾ ಕ್ರೀಡಾಕೂಟದಲ್ಲಿ ಮಾದಕ ವಸ್ತು ಸೇವನೆ ವಿವಾದಕ್ಕೆ ಸಿಲುಕಿದ ಕ್ರೀಡಾಪಟು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸುನೀತಾ ರಾಣಿ. ನೆಕ್ಸ್ಟ್ ಕ್ವಶನ್ 29. ಶ್ರೀಲಂಕಾ ಮತ್ತು LTTE ನಡುವೆ ಮಾತುಕತೆಯಲ್ಲಿ ಮಧ್ಯಸ್ಥಿಕೆ ವಹಿಸಿರುವ ದೇಶ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ನಾರ್ವೆ. ನೆಕ್ಸ್ಟ್ ಕ್ವಶನ್ 30.
ಭಾರತದ ಸಂಸತ್ತಿನ ಮೇಲೆ ದಾಳಿ ನಡೆದಿದ್ದು ಯಾವಾಗ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 2001 ಸೆಪ್ಟೆಂಬರ್ 11ರಂದು. ಪ್ರಶ್ನೆ 31. ಬಿಟ್ಟಿರುವ ಸಂಖ್ಯೆಯನ್ನು ಗುರುತಿಸಿರಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 117. ಪ್ರಶ್ನೆ 32. ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 3. ನೆಕ್ಸ್ಟ್ ಕ್ವಶನ್ 33. ಸರಿದೂಗುವ ನಾಣ್ಯವನ್ನು ಮೇಲಕ್ಕೆ ಚಿಮ್ಮುವ ಆಟದಲ್ಲಿ 4 ಬಾರಿ ನಾಣ್ಯ ಮೇಲ್ಮುಖವಾಗಿ ಬಿದ್ದಿದ್ದರೆ 5ನೇ ಬಾರಿಯೂ ಮೇಲ್ಮುಖವಾಗಿಯೇ ಬೀಳುವ ಸಂಭವನೀಯತೆ ಎಷ್ಟು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 0.50. ನೆಕ್ಸ್ಟ್ ಕ್ವಶನ್ 34. ಈಗ ಭೀಮನಿಗೆ 10 ವರ್ಷ. ಈ ಭೀಮನ ವಯಸ್ಸು ತನ್ನ ತಂದೆಯ ವಯಸ್ಸಿನ 1/3 ಆಗಿದ್ದರೆ ಎಷ್ಟು ವರ್ಷಗಳ ನಂತರ ಅವನ ತಂದೆಯ ವಯಸ್ಸು ಭೀಮನ ವಯಸ್ಸಿನ 2ರಷ್ಟಾಗಿರುತ್ತದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 10 ವರ್ಷ. ನೆಕ್ಸ್ಟ್ ಕ್ವಶನ್ 35. ಹೇಳಿಕೆ 1. ಎಲ್ಲ ಹೂಗಳು ಮುಳ್ಳುಗಳೇ. ಹೇಳಿಕೆ 2. ಎಲ್ಲ ಮುಳ್ಳುಗಳು ಎಲೆಗಳೇ. ಮೇಲಿನ 2 ಹೇಳಿಕೆಗಳು ನಿಜವಾದರೆ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಖಂಡಿತವಾಗಿಯೂ ನಿಜ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ಲ ಹೂಗಳು ಎಲೆಗಳೇ. ನೆಕ್ಸ್ಟ್ ಕ್ವಶನ್ 36. ಕೆಳಗಿನ ಪಟ್ಟಿಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿರಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಆಪ್ಷನ್ ಎ ಆಗಿರುತ್ತದೆ. ಪ್ರಶ್ನೆ 37. ಕೆಂಪು ಕಲ್ಲಿಗೆ ಪ್ರಸಿದ್ಧವಾದದ್ದು ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಳಕಲ್. ನೆಕ್ಸ್ಟ್ ಕ್ವಶನ್ 38. ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೆಕ್ಸ್ಟ್ ಕ್ವಶನ್ 39. ನಕ್ಷೆಯಲ್ಲಿ ಸಮುದ್ರ ಮಟ್ಟದಿಂದಲೇ ಒಂದೇ ಎತ್ತರದಲ್ಲಿರುವ ಸ್ಥಳಗಳನ್ನು ಸೇರಿಸುವ ಗೆರೆಯನ್ನು ಏನೆಂದು ಕರೆಯುತ್ತಾರೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಟ್ಟ ರೇಖೆ. ನೆಕ್ಸ್ಟ್ ಕ್ವಶನ್ 40. ಬಿಸಿಲೇಕಾಡು ಈ ಜಿಲ್ಲೆಯಲ್ಲಿದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹಾಸನ್. ನೆಕ್ಸ್ಟ್ ಕ್ವಶನ್ 41. ಹಿಡಕಲ್ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಘಟಪ್ರಭಾ. ನೆಕ್ಸ್ಟ್ ಕ್ವಶನ್ 42. ಬಾದಾಮಿ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲುಕ್ಯರು. ನೆಕ್ಸ್ಟ್ ಕ್ವಶನ್ 43. ಕವಿರಾಜ ಮಾರ್ಗ ಬರೆದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೃಪತುಂಗ. ನೆಕ್ಸ್ಟ್ ಕ್ವಶನ್ 44. ತಲಕಾಡು ದೇವಾಲಯಗಳನ್ನು ರಚಿಸಿದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇವರು ಯಾರು ಎಲ್ಲ. ನೆಕ್ಸ್ಟ್ ಕ್ವಶನ್ 45. ಹೈದರಾಬಾದ್ ನಿಜಾಮರ ನಿಯಂತ್ರಣದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಒಕ್ಕೂಟದಲ್ಲಿ ಸೇರಿದ್ದು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 1948ರಲ್ಲಿ ಸೆಪ್ಟೆಂಬರ್ನಲ್ಲಿ. ನೆಕ್ಸ್ಟ್ ಕ್ವಶನ್ 46. ಗಣಕಯಂತ್ರದಲ್ಲಿ ಇದು ಯಂತ್ರ ಕಾರ್ಯನಿರ್ವಹಿಸುವ ವ್ಯವಸ್ಥೆ ಸಿಸ್ಟಮ್ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸೆಲ್. ನೆಕ್ಸ್ಟ್ ಕ್ವಶನ್ 47. ಪ್ರಪಂಚದಾದ್ಯಂತ ನಿರ್ಮೂಲನೆಗೊಂಡಿರುವ ರೋಗ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಡುಬು ರೋಗ. ನೆಕ್ಸ್ಟ್ ಕ್ವಶನ್ 48. ಈ ಕೆಳಗಿನ ಜೋಡಣೆ ತಪ್ಪು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ಇದು ವಿಟಮಿನ್ ಡಿ ಇದು ರಿಕೆಟ್ಸ್ನಿಂದ ಬರುತ್ತದೆ. ನೆಕ್ಸ್ಟ್ ಕ್ವಶನ್ 49. ಈರುಳ್ಳಿ ಮಾರ್ಪಟ್ಟಿದ್ದು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಡ. ನೆಕ್ಸ್ಟ್ ಕ್ವಶನ್ 50. ಬಯೋಗ್ಯಾಸ್ನಲ್ಲಿ ಪ್ರಮುಖವಾಗಿರುವುದು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೀಥೇನ್. ನೆಕ್ಸ್ಟ್ ಕ್ವಶನ್ 51. ಈ ಕೆಳಗಿನ ಯಾವ ಜೋಡಣೆ ತಪ್ಪು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಬಿಟ್ಟು ತೊಲಗಿ. ಪ್ರಶ್ನೆ 52. ಈ ಕೆಳಗಿನ ಜೋಡಣೆಯಲ್ಲಿ ಎಷ್ಟು ಸರಿಯಾದ ಉತ್ತರಗಳಿರುವುದು ಇದರಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ. ಪ್ರಶ್ನೆ 53. ಈ ಕೆಳಗಿನ ಹಾಡು ಗಾಂಧೀಜಿಯವರಿಗೆ ಎಷ್ಟು ಪ್ರಿಯವಾಗಿತ್ತೆಂದರೆ ಅವರು ಭಗವದ್ಗೀತೆಯನ್ನಾದರೂ ನಾನು ಮರೆತರೆ ಈ ಹಾಡೊಂದೇ ಸಾಕು ನನ್ನನ್ನು ಸಂತೈಸಲು ಎಂದು ಬರೆದರು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವೈಷ್ಣವ್ ಜನ ತೋ ತೇರೆ ಕೈಯೋ ಜೆ. ಪ್ರಶ್ನೆ 54. ಭಗತ್ ಸಿಂಗ್ ಪೊಲೀಸ್ ಕಮಿಷನರ್ ಸ್ಯಾಂಡರ್ಸ್ನನ್ನು ಗುಂಡಕ್ಕಿ ಕೊಲ್ಲಲು ಕಾರಣ ಆತ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತಿಯುತವಾದ ಮೆರವಣಿಗೆ ಮೇಲೆ ಲಾಠಿ ಪ್ರಹಾರ ನಡೆಸಿ ಅದರಲ್ಲಿ ಲಾಲಾ ಲಜಪತ್ ರಾಯರು ಗಾಯಗೊಳ್ಳಲು ಕಾರಣರಾದರು. ಪ್ರಶ್ನೆ 55. ಸೈಮನ್ ಆಯೋಗದ ನೇಮಕಾತಿ ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಲು ಕಾರಣ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಯೋಗದಲ್ಲಿ ಭಾರತೀಯರು ಯಾರೂ ಇರಲಿಲ್ಲ. ಇದರಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ 56. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನಂದಗಡ. ನೆಕ್ಸ್ಟ್ ಕ್ವಶನ್ 57. ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವರು ಮತ್ತು ಸಮ್ಮೇಳನ ನಡೆಸಲು ಉದ್ದೇಶಿಸಿರುವ ಸ್ಥಳ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಟೀಲ್ ಪುಟ್ಟಪ್ಪ ಬೆಳಗಾವಿಯಲ್ಲಿ. ನೆಕ್ಸ್ಟ್ ಕ್ವಶನ್ 58. ವಂದೇ ಮಾತರಂ ಗೀತೆಯನ್ನು ಬರೆದವರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಂಕಿಂ ಚಂದ್ರ ಚಟರ್ಜಿ. ನೆಕ್ಸ್ಟ್ ಕ್ವಶನ್ 59. ಮನುಸ್ಮೃತಿಯಲ್ಲಿರುವ ವಿಚಾರ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯಾಯ ಸಂಹಿತೆ. ನೆಕ್ಸ್ಟ್ ಕ್ವಶನ್ 60. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್
ಬಿ. ಶಕ ಸಂವತ್ಸರ ಕ್ರಿಶಕ 78ರಲ್ಲಿ ಪ್ರಾರಂಭವಾಯಿತು. ನೆಕ್ಸ್ಟ್ ಕ್ವಶನ್ 61. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬೌದ್ಧರ ಅವಶೇಷಗಳು ಎಲ್ಲಿವೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸನ್ನತಿ. ನೆಕ್ಸ್ಟ್ ಕ್ವಶನ್ 62. ಈ ಕೆಳಗಿನ ಜೋಡಿಯಲ್ಲಿ ಯಾವುದು ತಪ್ಪು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವರಾಮ್ ಕಾರಂತ್ ಯಾಯತಿ. ನೆಕ್ಸ್ಟ್ ಕ್ವಶನ್ 63. ರಾಷ್ಟ್ರೀಯ ಪುರಸ್ಕಾರ ಪಡೆದ ಚಲನಚಿತ್ರ ದ್ವೀಪದ ನಾಯಕಿ ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೌಂದರ್ಯ. ನೆಕ್ಸ್ಟ್ ಕ್ವಶನ್ 64. ಪಂಚಾಕ್ಷರಿ ಗವಾಯಿ ಯಾವ ಕ್ಷೇತ್ರದಲ್ಲಿ ಸಾಧನೆಗಾಗಿ ಪ್ರಸಿದ್ಧರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗೀತ. ನೆಕ್ಸ್ಟ್ ಕ್ವಶನ್ 65. ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರದೇಶಗಳು ಯಾವುವು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು. ನೆಕ್ಸ್ಟ್ ಕ್ವಶನ್ 66. DNA ಫಿಂಗರ್ ಪ್ರಿಂಟಿನ ಉಪಯೋಗ ಎಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಸಂದರ್ಭಗಳಲ್ಲಿ. ನೆಕ್ಸ್ಟ್ ಕ್ವಶನ್ 67. ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಸಂಗ್ರಹವಾಗುವುದು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಚನ ಶಕ್ತಿ. ನೆಕ್ಸ್ಟ್ ಕ್ವಶನ್ 68. ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರುವುದು ಇದರಲ್ಲಿ ಅಂದರೆ ಆಪ್ಷನ್ ಡಿ ನಿರ್ವಾತದಲ್ಲಿ. ನೆಕ್ಸ್ಟ್ ಕ್ವಶನ್ 69. ಪ್ಯಾರಾಸೆಟಮಾಲ್ ಎಂಬುದು ಏನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜ್ವರ ನಿವಾರಿಸುತ್ತದೆ. ನೆಕ್ಸ್ಟ್ ಕ್ವಶನ್ 70. ಯಾವ ಕೃತಕ ಗೊಬ್ಬರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸಸಾರಜನಕವಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಯೂರಿಯಾ. ನೆಕ್ಸ್ಟ್ ಕ್ವಶನ್ 71. 3 ದುಂಡು ಮೇಜಿನ ಪರಿಷತ್ಗಳಲ್ಲಿ ಭಾಗವಹಿಸಿದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್. ನೆಕ್ಸ್ಟ್ ಕ್ವಶನ್ 72. ಪಾಕಿಸ್ತಾನದ ಕಲ್ಪನೆಯನ್ನು ಮೊಟ್ಟ ಮೊದಲು ಪ್ರಸ್ತಾಪಿಸಿದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮೊಹಮ್ಮದ್ ಇಕ್ಬಾಲ್. ನೆಕ್ಸ್ಟ್ ಕ್ವಶನ್ 73. ಬ್ರಿಟಿಷರು ಭಾರತೀಯರಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಮಾಡಿದ ಕಾರಣಗಳು ಯಾವುವು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟಿಷರಿಗೆ ಭಾರತೀಯರ ಪ್ರತಿಕೂಲ ಮನೋಭಾವ ಹಾಗೂ ಕಾರ್ಮಿಕರ ಅಶಾಂತಿ. ನೆಕ್ಸ್ಟ್ ಕ್ವಶನ್ 74. ಮೌಂಟ್ ಬ್ಯಾಟನ್ ಯೋಜನೆ ಈ ಬಗ್ಗೆ ಇತ್ತು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಧಿಕಾರವನ್ನು ಬ್ರಿಟಿಷರಿಂದ ಭಾರತೀಯರಿಗೆ ಹಸ್ತಾಂತರಿಸುವ ವಿಧಾನ. ನೆಕ್ಸ್ಟ್ ಕ್ವಶನ್ 75. ಬ್ರಿಟಿಷರ ವಿರುದ್ಧ 1899 1900 ವರೆಗೆ ನಡೆದ ಮುಂಡಾ ಮೂಲ ನಿವಾಸಿಗಳ ದಂಗೆಯ ನೇತೃತ್ವ ವಹಿಸಿದವರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬಿರ್ಸಾ. ಪ್ರಶ್ನೆ 76. ಈ ಕೆಳಗಿನ ಪಟ್ಟಿಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 1. ನೆಕ್ಸ್ಟ್ ಕ್ವಶನ್ 77. ಕೆಳಗಿನ ಪಟ್ಟಿಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ 78. ಬಾಂಬೆಯನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ವಹಿಸಿಕೊಟ್ಟಾಗ ಸಂದರ್ಭ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪೋರ್ಚುಗೀಸರು ರಾಜಕುಮಾರಿ ಕ್ಯಾಥರಿನ್ ಆಫ್ ಬಿಂಗ್ರಾಜ್ ಹಾಗೂ ಚಾರ್ಲ್ಸ್ ಟು ಇವರ ವಿವಾಹ. ನೆಕ್ಸ್ಟ್ ಕ್ವಶನ್ 79. ಅಸ್ಪೃಶ್ಯತೆ ಹಿಂದೂ ಧರ್ಮದ ಸಾರಾಂಶ ಅನ್ನೋದನ್ನು ತೋರಿಸಿಕೊಟ್ಟರೆ ನಾನು ಸ್ವತಃ ಹಿಂದೂ ಧರ್ಮದ ವಿರುದ್ಧವೇ ಬಹಿರಂಗವಾಗಿ ದಂಗೆ ಏಳುತ್ತೇನೆ. ಈ ಮಾತನ್ನು ಹೇಳಿದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಕ್ವಶನ್ 80. ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಸಿ ಬಾಗಲಕೋಟೆ. ನೆಕ್ಸ್ಟ್ ಕ್ವಶನ್ 81. ಭೂ ಸುಧಾರಣೆ ವ್ಯಾಪ್ತಿಗೆ ಇದು ಒಳಪಟ್ಟಿಲ್ಲ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರೈತರಿಗೆ ಮನೆ ಕಟ್ಟಲು ಸಾಲ ಕೊಡುವುದು. ನೆಕ್ಸ್ಟ್ ಕ್ವಶನ್ 82. ಆಗ್ಮಾರ್ಕ್ 1. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಟ್ಟೆ ಜೇನುತುಪ್ಪ ಇತ್ಯಾದಿ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ದೃಢೀಕರಿಸುವ ವ್ಯವಸ್ಥೆ ಮುದ್ರೆ. ನೆಕ್ಸ್ಟ್ ಕ್ವಶನ್ 83. ಇದರಲ್ಲಿ ಯಾವ ಜೋಡಣೆ ತಪ್ಪು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಜೂನ್ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ. ನೆಕ್ಸ್ಟ್ ಕ್ವಶನ್ 84. ಚಂದ್ರ ಬಾಹ್ಯಾಕಾಶ ದೂರದರ್ಶಕವನ್ನು ಯಾವ ವಿಜ್ಞಾನಿ ಗೌರವಾರ್ಥದಲ್ಲಿ ಹೆಸರಿಸಲಾಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸುಬ್ರಹ್ಮಣ್ಯಂ ಚಂದ್ರಶೇಖರ್. ನೆಕ್ಸ್ಟ್ ಕ್ವಶನ್ 85. ವಿದ್ಯುತ್ ಕೋಶದಲ್ಲಿನ ವಿದ್ಯುದ್ನಾಳ ಧ್ರುವ ವಿದ್ಯುದ್ವಾಹಕನಲ್ಲಿ ಕರಗಿದಾಗ ಆಗುವ ಪರಿಣಾಮವೇನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಯಾವುದಲ್ಲ. ನೆಕ್ಸ್ಟ್ ಕ್ವಶನ್ 86. ಹಟ್ಟಿ ಗಣಿಗಳು ಯಾವ ಜಿಲ್ಲೆಯಲ್ಲಿವೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಯಚೂರು. ನೆಕ್ಸ್ಟ್ ಕ್ವಶನ್ 87. 33ನೇ ರಾಷ್ಟ್ರೀಯ ಕ್ರೀಡೆಗಳು ಎಲ್ಲಿ ನಡೆದವು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಗುವಾಹಟಿ. 88. ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿರೇಖೆಯನ್ನು ಎಳೆದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ಸಿರಿಲ್ ರಾಡ್ಕ್ಲಿಫ್. ನೆಕ್ಸ್ಟ್ ಕ್ವಶನ್ 89. ಭಾರತದಲ್ಲಿ ವಿವಿಧ ಕೋಮುಗಳಿಗೆ ಒಂದೇ ಲೌಕಿಕ ನ್ಯಾಯ ನಿಯಮ ಜಾರಿಯಲ್ಲಿರುವ ರಾಜ್ಯ ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ ರಾಜ್ಯ. ನೆಕ್ಸ್ಟ್ ಕ್ವಶನ್ 90. 1997ರ ಫೆಬ್ರವರಿಯಲ್ಲಿ ಜಾರಿಗೆ ಬಂದ ಗಂಗಾ ಕಲ್ಯಾಣ ಯೋಜನೆಯಿಂದ ಆದ ಉಪಯೋಗವೇನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಣ್ಣ ಮತ್ತು ಬಡತನ ಅಂಚಿನಲ್ಲಿರುವ ರೈತರಿಗೆ ಅಂತರ್ಜಲ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು. ಪ್ರಶ್ನೆ 91. ದ್ಯುತಿ ಸಂಶ್ಲೇಷಣದ ಮೂಲಕ ಆಹಾರ ತಯಾರಿಸುವ ಸಸ್ಯ ಜೀವಕೋಶ
ಭಾಗಗಳು ಯಾವ್ಯಾವು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿತ್ಕೋಶ ಕ್ಲೋರೋಪ್ಲಾಸ್ಟ್. ನೆಕ್ಸ್ಟ್ ಕ್ವೆಶ್ಚನ್ 92. ದ್ರವ ಸ್ಥಾನಪಲ್ಲಟ ತತ್ವದ ಪ್ರತಿಪಾದನೆಗಾಗಿ ಪ್ರಸಿದ್ಧರಾದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಕಿಮಿಡೀಸ್. ನೆಕ್ಸ್ಟ್ ಕ್ವೆಶ್ಚನ್ 93. ಆಮ್ಲಜನಕದ ಸಂಶೋಧಕರಲ್ಲಿ ಇವರು ಒಬ್ಬರು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜೋಸೆಫ್ ಪ್ರಿಸ್ಲೆ. ನೆಕ್ಸ್ಟ್ ಕ್ವೆಶ್ಚನ್ 94. ಸಸ್ತನಿಗಳಲ್ಲಿ ಗಂಡಿನ ವರ್ಣತಂತುಗಳನ್ನು ಹೀಗೆ ತೋರಿಸುವರು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ XY. ನೆಕ್ಸ್ಟ್ ಕ್ವೆಶ್ಚನ್ 95. ಬೆದರಿದ ಬೆಕ್ಕು ಓಡಿ ಹೋಗಲು ಅಥವಾ ಹೊಡೆದಾಟಕ್ಕೆ ನಿಲ್ಲಲು ಪ್ರೇರೇಪಿಸುವ ಹಾರ್ಮೋನು ಯಾವುದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎಪಿನೆಫ್ರಿನ್. ನೆಕ್ಸ್ಟ್ ಕ್ವೆಶ್ಚನ್ 96. ಕುಮಾರವ್ಯಾಸರ ನಿಜವಾದ ಹೆಸರು ಏನು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನಾರಾಯಣಪ್ಪ. ನೆಕ್ಸ್ಟ್ ಕ್ವೆಶ್ಚನ್ 97. ಕಬೀರ್ ಸನ್ಮಾನ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದವರು ಯಾರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ್. ನೆಕ್ಸ್ಟ್ ಕ್ವೆಶ್ಚನ್ 98. ರಾಷ್ಟ್ರಧ್ವಜದಲ್ಲಿರುವ ಧರ್ಮಚಕ್ರದಲ್ಲಿ ಎಷ್ಟು ಕಂಬಿಗಳಿವೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 24. ನೆಕ್ಸ್ಟ್ ಕ್ವೆಶ್ಚನ್ 99. ಆಗಾ ಖಾನ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದ್ದು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಕಿ. ನೆಕ್ಸ್ಟ್ ಕ್ವೆಶ್ಚನ್ 100. ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಚಲಾಯಿಸಲು ಹಕ್ಕು ಇರುವ ರಾಷ್ಟ್ರಗಳು ಯಾವ್ಯಾವು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ, ಸಂಯುಕ್ತ ಸಂಸ್ಥಾನ, ಬ್ರಿಟನ್, ರಷ್ಯಾ, ಫ್ರಾನ್ಸ್, ಚೀನಾ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತದೆ. ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬರೋಣ. ದಿನಾಲೂ ಒಂದೊಂದು ಕ್ವೆಶ್ಚನ್ ಪೇಪರನ್ನು ಬಿಡಿಸ್ಕೊತಾ ಹೋಗೋಣ. ಏಕೆಂದರೆ ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಇವೆ. ಆದ್ದರಿಂದ ದಿನಾಲೂ ಒಂದೊಂದು ಕ್ವೆಶ್ಚನ್ ಪೇಪರನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಜೈ ಹಿಂದ್.